Well, good afternoon, students. So this problem is based on Durga Sports Club. So it is completely based on Sports Club. So ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಆಮೇಲೆ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಮ್ಮ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಮೇಲೆ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಹೈಲೈಟ್ ಮಾಡ್ತಿದ್ವಿ ನಾವು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನದಪ್ಪ, ಬ್ಯಾಲೆನ್ಸ್ ಶೀಟ್ ಸಪರೇಟ್, ಇನ್ಕಮ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಸಪರೇಟ್ ಮಾಡಿರ್ತಾರೆ. ಸೊ ನಾವಿಲ್ಲಿ ಮೊದಲ ಎಕ್ಸ್ಪೆಂಡಿಚರ್ ಸೈಡ್ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ನಾವಿಲ್ಲಿ ಮೊದಲ ಪೇಮೆಂಟ್ ಸೈಡ್ ನೋಡ್ತಾ ಹೋಗ್ಬೇಕು. ಓಕೆ, ಸೊ ಮೊದಲನೇದು ಬಾಯ್ ಸ್ಯಾಲರಿ ಅಂತ ಇದೆ. ಓಕೆ, ಈ ಸ್ಯಾಲರಿ ಬಗ್ಗೆ ಈಗಾಗಲೇ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಎಷ್ಟು? 2000 rupees. ಆಮೇಲೆ ಅಡ್ಜಸ್ಟ್ಮೆಂಟ್ ಮೇಲೆ ಒಂದು ಟೋಟಲ್ ಫಿಕ್ಸ್ಡ್ ಅಡ್ಜಸ್ಟ್ಮೆಂಟ್ ದಟ್ ಈಸ್ rupees ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ rupees 1800. ಸೊ ಇಲ್ಲಿ ಎರಡು ಟ್ರೀಟ್ಮೆಂಟ್ ಕೊಡಬೇಕು ಸ್ಯಾಲರಿ ಬಗ್ಗೆ, ಹೌದಾ? ಈಗ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದಾಗ ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಾಗ ಕೊಟ್ಟಿರ್ತಾನೆ, ಆಮೇಲೆ ನ್ಯೂ ಅಡ್ಜಸ್ಟ್ಮೆಂಟ್ ನಾಗ ಕೊಟ್ಟಿರ್ತಾನೆ. ಸೊ ಅದು ಸ್ಯಾಲರಿ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಅಥವಾ ಆಡಿಟ್ ಫೀಸ್ ಆಗಿರ್ಬೋದು, ಹೌದಾ? ಸೊ ಯಾವ್ದಾದ್ರು ಒಂದು ಔಟ್ಸ್ಟ್ಯಾಂಡಿಂಗ್ ಒಂದು ಎಕ್ಸ್ಪೆನ್ಸ್ ಬಗ್ಗೆ ಅಲ್ಲಿ ಎರಡು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಮೊದಲನೇದು ಸ್ಯಾಲರಿ rupees 10,000. ಎಷ್ಟು ಕೊಟ್ಟರೆ ಸ್ಯಾಲರಿ 10,000. ಸೊ ಇಲ್ಲಿ ಓಲ್ಡ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಆಗಿಲ್ಲ. ಸೊ ಓಲ್ಡ್ ಏನಿರೋಲ್ಲ ಔಟ್ಸ್ಟ್ಯಾಂಡಿಂಗ್ ಅದನ್ನ ನಾವು ಏನ್ ಮಾಡ್ತೀವಿ, ಲೆಸ್ ಅಥವಾ ಮೈನಸ್ ಅಂತ ಹೇಳಿ ಕರಿತೀವಿ. ಹೊಸದೇನು ಕೊಟ್ಟಿರ್ತಾರಲ್ಲ ಅದನ್ನ ನಾವು ಆಡ್ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಡ್ತೀವಿ. ನೋಡ್ರಿ, ಲೆಸ್ ಓಲ್ಡ್ ಔಟ್ಸ್ಟ್ಯಾಂಡಿಂಗ್ rupees 2,000. ಹೌದಾ? ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ನಲ್ಲಿ ಇದೆ. ಓಲ್ಡ್ ಔಟ್ಸ್ಟ್ಯಾಂಡಿಂಗ್ rupees 2,000 and after deducting minus ಮಾಡಿದರೆ 10,000 minus 2,000 that is 8,000 rupees. ಹೌದಾ? ಸೊ ನಾವು ಓಲ್ಡ್ ಔಟ್ಸ್ಟ್ಯಾಂಡಿಂಗ್ ಮೈನಸ್ ಮಾಡಿದ್ರೆ 8,000 rupees ಉಳಿತು. ಇನ್ನು ಅಡ್ಜಸ್ಟ್ಮೆಂಟ್ ನಂಬರ್ 5 ನಲ್ಲಿ ಕೊಟ್ಟಾನೆ, add new outstanding rupees 1,800. there is a fifth adjustment. okay, like adjustment ನೋಡ್ತಾ ಹೋಗ್ತೀವಿ. rupees 1,800 that is outstanding on salary, so that we are going to add here. add ಮಾಡ್ತಾ ಇದ್ದೀವಿ ನಾವು, ಇದರಲ್ಲಿ ಪ್ಲಸ್ ಮಾಡ್ಕೊಳ್ತಾ ಇದ್ದೀವಿ. so 8,000 plus 1,800 is equal to 9,800 should be present in the outer column, that is nothing but amount column. okay, salary ಹೋಗಿತ್ತು. ಇನ್ನು purchase of sports materials. so students, ಇಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಇರೋದ್ರಿಂದ ಸ್ಪೋರ್ಟ್ಸ್ ಮಟೀರಿಯಲ್ಸ್ ರಿಲೇಟೆಡ್ ಏನೇನು ಬರ್ತಾರಲ್ಲ ಅದನ್ನ ನಮಗೆ ಅಸೆಟ್, ಹೌದಾ? ಸೊ ಈ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಸೆಟ್ ಅದ, ಸ್ವಲ್ಪ ಪರ್ಚೇಸ್ ಮಾಡ್ಯಾರ ಅವ್ರು ಮತ್ತೊಂದ್ಸಲ. ಈಗಾಗಲೇ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅದ, ಎಕ್ಸ್ಕ್ಯೂಸ್ ಮೀ, ಅಸೆಟ್ ಸೈಡ್ ಕೊಟ್ಟಾರ, ಇಲ್ಲೂ ಕೂಡ ಮತ್ತೊಂದು ಸ್ವಲ್ಪ ಪರ್ಚೇಸ್ ಮಾಡ್ಯಾರ. ಸೊ ನಾವು ಇದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇದು ಡೈರೆಕ್ಟ್ ಬ್ಯಾಲೆನ್ಸ್ ಶೀಟ್ ನಾಗ ಹೋಗೋದು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್. ಸೊ ದಿಸ್ ಈಸ್ ಆಲ್ಸೋ ಅ ನ್ಯೂ ಇನ್ವೆಸ್ಟ್ಮೆಂಟ್ ದೇ ಹ್ಯಾವ್ ಮೇಡ್. ಸೊ ಇದನ್ನು ಕೂಡ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ. ಅವಾಯ್ಡ್. ನೆಕ್ಸ್ಟ್ fixed deposit. fixed deposit means it is a completely asset for the company, so here we should not consider it. so ನಾವು ಇದರಲ್ಲಿ ಕನ್ಸಿಡರ್ ಮಾಡಂಗಿಲ್ಲ, leave it. next postage. so it is a postage means it is an expense for the company. to postage rupees 300. there is no any adjustments regarding this postage. postage ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ ಹೀಗಾಗಿ ನಾವು ಅದನ್ನ ಡೈರೆಕ್ಟ್ ಅಮೌಂಟ್ ಕಾಲಮ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದ್ರೆ ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ತಗೊಂಡು ಅದು ಮೈನಸ್ ಮಾಡಬಹುದು ಅಥವಾ ಲೆಸ್ ಮಾಡಬಹುದು. ಕೊಟ್ಟಿದ್ದ ಟ್ರೀಟ್ಮೆಂಟ್ ನಾವು ಅದನ್ನ ಆಮೇಲೆ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಬೈ ಜನರಲ್ ಎಕ್ಸ್ಪೆನ್ಸಸ್. ಟು ಜನರಲ್ ಎಕ್ಸ್ಪೆನ್ಸಸ್ rupees 400. ಸೊ ಇಲ್ಲಿ ಜನರಲ್ ಎಕ್ಸ್ಪೆನ್ಸ್ ದಟ್ ಈಸ್ ನೇಮ್ ಇಟ್ಸೆಲ್ಫ್ ಸೇಸ್ ಇಟ್ ಈಸ್ ಆನ್ ಎಕ್ಸ್ಪೆನ್ಸ್. ಸೊ ಹೆಸರೇ ಹೇಳ್ತದೆ ಜನರಲ್ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಸ್ಮಾಲ್ ಟೈನಿ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಓಕೆ, ಸೊ ದಟ್ ಈಸ್ rupees 400. ಓಕೆ, ಇನ್ನು ನೆಕ್ಸ್ಟ್ ಲೈಟಿಂಗ್ ಚಾರ್ಜಸ್. ಸೊ ಈ ಲೈಟಿಂಗ್ ಚಾರ್ಜಸ್ ಬಗ್ಗೆ ಫಿಫ್ತ್ ಅಡ್ಜಸ್ಟ್ಮೆಂಟ್ ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಹೊಸ. ಸೊ ಅಡ್ಜಸ್ಟ್ಮೆಂಟ್ ನೇ ಏನ್ ಕೊಟ್ಟಿರ್ತಾರೆ ಹೊಸ ಅದನ್ನ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಓಕೆ, ಟು lighting charges rupees 1,300 and new outstanding that is rupees 300 and the total amount will be rupees 1,600. so ಏನು ಮಾಡಿದ್ವಿ ನಾವು 1,300 ನ ಪೇಮೆಂಟ್ ಸೈಡ್ ನಲ್ಲಿ ತಗೊಂಡ್ವಿ, and outstanding ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ದನ್ನ 300 ನ ಆಡ್ ಮಾಡಿದ್ವಿ. ಯಾಕೆ ಆಡ್ ಮಾಡಿದ್ವಿ ಅನ್ನೋದನ್ನ, ಇದು ಉಳಿದದರಿ ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಇಟ್ ಈಸ್ ಅನ್ ರಿಮೈನಿಂಗ್, ಅದು ಉಳಿದಿರ್ತದ. ಸೊ ಹೀಗಾಗಿ ಅದನ್ನ ನಾವು ಇಲ್ಲಿ ಆಡ್ ಮಾಡ್ಕೊಂಡು ಪೇಮೆಂಟ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ, ಟು ಡೆಪ್ರಿಸಿಯೇಷನ್.
ಈ ಡೆಪ್ರಿಸಿಯೇಷನ್ ನಾವು ಹೆಡಿಂಗ್ ಹಾಕಿದ್ರೆ ಯಾವ್ಯಾವ ಅಸೆಟ್ಗಳ ಮೇಲೆ ಡೆಪ್ರಿಸಿಯೇಷನ್ ಅನ್ನು ಕೊಟ್ಟಿರ್ತಾರೆ ಅದನ್ನ ನಾವಿಲ್ಲಿ ಒನ್ ಬೈ ಒನ್ ಪ್ರೆಸೆಂಟ್ ಮಾಡಬಹುದು. ಓಕೆ, ಸೊ ಟು ಡೆಪ್ರಿಸಿಯೇಷನ್ ಮೊದಲನೇದು ಡೆಪ್ರಿಸಿಯೇಷನ್ ಯಾವ ಮೇಲೆ ಕೊಟ್ಟರು ನೋಡಿ. ನಂಬರ್ ಅಡ್ಜಸ್ಟ್ಮೆಂಟ್ ನಂಬರ್ 3, depreciate sports materials by rupees 5000 and furniture by rupees 500. ಸೊ ಇಲ್ಲಿ ಪರ್ಸೆಂಟೇಜ್ ದಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿಲ್ಲ. ಡೆಪ್ರಿಸಿಯೇಷನ್ ಏನ್ ಮಾಡಕ್ ಹೇಳಿದ್ರಿ, ಡೆಪ್ರಿಸಿಯೇಷನ್ ಅನ್ನ ಈಗಾಗಲೇ ಅಮೌಂಟ್ ಅನ್ನ ಕೊಟ್ಟಾನ, ಡೈರೆಕ್ಟ್ ಮೈನಸ್ ಮಾಡ್ಲಿಕ್ಕೆ, ಸೊ ಡೈರೆಕ್ಟ್ ಚಾರ್ಜ್ ಮಾಡ್ಲಿಕ್ಕೆ ಹೇಳೋಣ ಎಷ್ಟು ರಿಡ್ಯೂಸ್ ಆಗಿತ್ತು. ಸೊ rupees 5000 and 500 and the total will be 5500. Okay, then next come to income side, that is receipt side. Two subscriptions, that is buy subscriptions rupees 38,000. ಈ 38,000 ಸಬ್ಸ್ಕ್ರಿಪ್ಷನ್ ನಾವು ಅಡ್ಜಸ್ಟ್ಮೆಂಟ್ ಕಾಲಮ್ ಯಾಕೆ ಬರೀತೀವಪ್ಪ ಅಂದ್ರೆ ಇದಕ್ಕೆ ಎರಡು ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗ್ತದೆ. ಒಂದು ಹೊಸ ಅಡ್ಜಸ್ಟ್ಮೆಂಟ್ ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿರ್ತಾನ, ಇನ್ನೊಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಮೈನಸ್ ಮಾಡ್ಲಿಕ್ಕೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿರ್ತಾನ, ಇನ್ನೊಂದು ಅಡ್ಜಸ್ಟ್ಮೆಂಟ್ ನಲ್ಲಿ ಅಡ್ವಾನ್ಸ್ ಕೊಟ್ಟಿರ್ತಾನೆ. ಸೊ ಈ ಫಾರ್ಮ್ಯಾಟ್ ಫಿಕ್ಸ್ ಇರುತ್ತೆ. ಇದು ನೀವು ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ ಫಾರ್ಮ್ಯಾಟ್ ಹಾಕ್ಬಿಟ್ರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ add new outstanding rupees 3,000 and the total amount will be 41,000. ಸೊ 38,000ಕ್ಕೆ 3,000 ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ಅನ್ನು ಆಡ್ ಮಾಡಿದಾಗ ಅದು 41,000 ಆಯ್ತು. ಇನ್ನು ಎರಡು ಲೆಸ್ ಮಾಡೋ ಐಟಮ್ಸ್ ಇದಾವೆ. ಒಂದು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ನೋಡಿ, ಲೆಸ್ ಓಲ್ಡ್ ಔಟ್ಸ್ಟ್ಯಾಂಡಿಂಗ್ 1,200 ಕೊಟ್ಟಾಗ, ಸೊ ಅದನ್ನ 41,000 ನಲ್ಲಿ 1,200 ಮೈನಸ್ ಮಾಡಿದಾಗ ನಾವು 39,800 rupees ಅಮೌಂಟ್ ಉಳಿಯುತ್ತೆ. ಇನ್ನೊಂದು ಅದ ನಮ್ಗೆ ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಾಗ ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡ್ ಅಡ್ವಾನ್ಸ್ ಅಂತ ಅದ ನೋಡಿ, ಲೆಸ್ ಅಡ್ವಾನ್ಸ್. ಅಡ್ವಾನ್ಸ್ ಅಂದ್ರೆ ನಾವು ಮೈನಸ್ ಮಾಡ್ತೀವಿ, ಯಾಕಂದ್ರೆ ಈಗಾಗಲೇ ಮುಂಚಿತವಾಗಿ ತಗೊಂಡಿರ್ತಾರ ಅವ್ರು, ಅಂದ್ರೆ ನಾವು ಕೊಡೋವಾಗ ಮೈನಸ್ ಮಾಡಿ ಕೊಡೋದು. ಜಸ್ಟ್ ಅದ್ರದ್ದು 1,000 and the total outstanding total amount will be 38,800. ಸೊ ಇದೆಲ್ಲ ಆಡ್ ಅಂತ ಮಾಡಿದ ತಕ್ಷಣ ಅಮೌಂಟ್ ಕಾಲಮ್ ನಲ್ಲಿ ಏನು ಉಳಿತದೆ 38,800. ಓಕೆ, ನೆಕ್ಸ್ಟ್ ಇನ್ಕಮ್ ನೋಡ್ರಿ, ಎಂಟ್ರನ್ಸ್ ಫೀಸ್. ಎಂಟ್ರನ್ಸ್ ಫೀಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಏನ್ ಹೇಳಾರ, ಕ್ಯಾಪಿಟಲ್ ಆಗಿರುತ್ತೆ. ಸೊ ಇದು ಬ್ಯಾಲೆನ್ಸ್ ಶೀಟ್ ಹೋಗ್ತದೆ, ಇಲ್ಲಿ ಪ್ರೆಸೆಂಟ್ ಮಾಡೋದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ rupees 200. ಸೊ ಇಲ್ಲಿ ಓಲ್ಡ್ ನ್ಯೂಸ್ ಪೇಪರ್ ಅನ್ನ ಸೇಲ್ ಮಾಡಿಲ್ಲ, ಸೊ ಇಟ್ ಈಸ್ ಅನ್ ಇನ್ಕಮ್ ಫಾರ್ ದ ಕಂಪನಿ, ಸೊ ದಟ್ ಈಸ್ 200. ನೆಕ್ಸ್ಟ್ ಬೈ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ rupees 1,200. ಸೊ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ ಏನು ಮಾಡ್ತಾರಪ್ಪ, ಸೇಲ್ ಮಾಡಿಬಿಡ್ತಾರೆ. ಯಾಕಂದ್ರೆ ಕೆಲವೊಂದ್ಸಲ ಅದು ಡ್ಯಾಮೇಜ್ ಆಗಿರ್ತದೆ, ಬ್ರೇಕೇಜ್ ಆಗಿರ್ತದೆ, ಹೌದಾ, ಏನಾದ್ರು ಸ್ಪಾಯಿಲ್ ಆಗಿರ್ತದೆ. ಹೀಗಾಗಿ ಅದನ್ನ ರಿಟರ್ನ್ ಮಾಡಿ ಮತ್ತೆ ಹೊಸ ಐಟಮ್ ಗಳನ್ನ ಪರ್ಚೇಸ್ ಮಾಡ್ತಿರ್ತಾರೆ. ಸೊ rupees that is 1,200. ನೆಕ್ಸ್ಟ್ ಬೈ ರೆಂಟ್. ರೆಂಟ್ ಇನ್ಕಮ್ ಬರ್ತದೆ, ಎಕ್ಸ್ಪೆನ್ಸ್ ಇರ್ತದೆ. ಇವ್ರಿಗೆ ಏನಾಗಿತ್ತು, ಇನ್ಕಮ್ ಆಗಿದೆ. ಇವ್ರು ಯಾವ್ದೋ ಒಂದು ಹೌಸ್ ಅನ್ನ ಕೊಟ್ಟಿರ್ಬೋದು, ಯಾವ್ದೋ ಒಂದು ಪ್ರಾಪರ್ಟಿ ಎಲ್ಲ ಲೆಟ್ ಔಟ್ ಮಾಡಿರ್ಬೋದು. ಸೊ ಅಲ್ಲಿ ಬಂದಿರ್ತಕ್ಕಂಥ ಬಾಡಿಗೆಯವರಿಗೆ ಇನ್ಕಮ್ that is rupees 7,000. Okay, so these are all adjustment has been done, and our last work is going to calculate surplus or deficit. So credit side total ಮಾಡಿದಾಗ 47,200 ಬರುತ್ತೆ, ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 70,600 ಬರುತ್ತೆ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಇದೆ, ಇನ್ಕಮ್ ಜಾಸ್ತಿ ಇದೆ. ಸೊ 47,000 minus 17,600 is equal to 29,600. So this is our surplus. Okay, this is our surplus. There is no any deficit in this problem. ಈ ಪ್ರಾಬ್ಲಮ್ ನಲ್ಲಿ ಲಾಸ್ ಬಂದಿಲ್ಲ. ಇದು ಪ್ರಾಫಿಟ್ ಓರಿಯೆಂಟೆಡ್ ಅಥವಾ ಸರ್ಪ್ಲಸ್ ಓರಿಯೆಂಟೆಡ್ ಪ್ರಾಬ್ಲಮ್ ಅಥವಾ ಒಂದು ಸಂಸ್ಥೆ ಇದೆ ಸ್ಪೋರ್ಟ್ಸ್ ಕ್ಲಬ್. ಓಕೆ, ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇದ್ರ ಕಂಟಿನ್ಯೂಷನ್ ಬ್ಯಾಲೆನ್ಸ್ ಶೀಟ್ ನೋಡೋಣ. ಸೊ ಆ ಬ್ಯಾಲೆನ್ಸ್ ಶೀಟ್ ಮುಗಿದ ಮೇಲೆ ಒಂದು 2 ಹೋಮ್ವರ್ಕ್ ಅನ್ನ ನಿಮಗೆ ನಾನು ವಾಟ್ಸ್ಆಪ್ ನಲ್ಲಿ ಮಾಡ್ತೀನಿ. ಅದನ್ನ ನೀವು ಸಾಲ್ವ್ ಮಾಡ್ಕೊಂಡು ಅದನ್ನ ಒಂದು ನೋಟ್ಬುಕ್ ನಲ್ಲಿ ಹೋಮ್ವರ್ಕ್ ಅಂತ ಹೇಳಿ ಮಾಡಿ ಕಾಲೇಜ್ ಸ್ಟಾರ್ಟ್ ಆದಾಗ ನಮಗೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಥವಾ ತೋರಿಸಬೇಕಾಗ್ತದೆ. ಓಕೆ, ಸೊ ಇದೊಂದು ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ನಾವು ಹೊಸ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.